ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಮತ್ತು ಅಪ್ಪಾಕೆರೆಯ ಪಕ್ಕದಲ್ಲಿನ ಫುಟ್ಪಾತ್ ಮೇಲೆ ಮಾರಾಟಕ್ಕೆ ಇಡಲಾಗಿದ್ದ ವಿವಿಧ ಆಕಾರದ ಆಕರ್ಷಕ ಮಣ್ಣೆತ್ತುಗಳನ್ನು ಸಾರ್ವಜನಿಕರು ಖರೀದಿಸುತ್ತಿರುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡುಬಂದವು. ಮಣ್ಣೆತ್ತಿನ ಅಮಾವಾಸ್ಯೆ ಇದು ಕೃಷಿಕರ ಸಂಪ್ರದಾಯದಲ್ಲಿ ಎತ್ತುಗಳನ್ನು ಪೂಜಿಸುವ ಪ್ರಮುಖ ಹಬ್ಬವಾಗಿದೆ. ಇದು ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಆಷಾಢ ಅಮಾವಾಸ್ಯೆ ಎಂದು ಬರುತ್ತದೆ. ರೈತನ ಬದುಕಿನಲ್ಲಿ ಆಸರೆಯಾಗಿ ನಿಲ್ಲುವ ಎತ್ತುಗಳನ್ನು ಗೌರವಿಸಿ ಮಣ್ಣಿನಿಂದ ಎತ್ತಿನ ಆಕೃತಿಯನ್ನು ಮಾಡಿ ಪೂಜಿಸಲಾಗುತ್ತದೆ. ಬಿಸಿಲಿನ ಬೇಗೆಯಿಂದ ಕಂಗೆಟ್ಟ ರೈತರು ಮಳೆಗಾಗಿ ಪ್ರಾರ್ಥಿಸಿ ಬಿತ್ತನೆ ಕಾರ್ಯಕ್ಕೆ ಸಿದ್ಧರಾಗುವ ಸಂಭ್ರಮದ ಸಂಕೇತವಾಗಿದೆ ಈ ಹಬ್ಬ. ಕಾರ ಹುಣ್ಣಿಮೆ ಮುಗಿದು ರೈತಾಪಿಗಳು ಸಡಗರದಿಂದ ಪೂಜಿಸುವ ಹಬ್ಬ ಮಣ್ಣೆತ್ತಿನ ಅಮಾವಾಸ್ಯೆ. ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಅದರ ಮುಂದೆ ಮೇವು ನೀರು ಹಾಕಲು ಒಂದು ಚಿಕ್ಕ ಗ್ವಾದಲಿ ಮಾಡಿ ಪೂಜಿಸುವ ಸಂಪ್ರದಾಯವಿದೆ. ಈ ದಿನ ಮಣ್ಣಿನ ಎತ್ತು ಮಾಡಿ ಅದರಲ್ಲಿ ವೃಷಭವನ್ನು ಆವಾಹನೆ ಮಾಡಿ ಷೋಡಶೋಪಚಾರಗಳಿಂದ ಪೂಜಿಸಲಾಗುತ್ತದೆ. ತಮ್ಮ ರಾಸುಗಳಿಗೆ ಮಳೆಯಿಂದ ಕೆಲವು ಸಮಯ ಬಿಡುವು ಕೊಟ್ಟು ಅವುಗಳನ್ನು ಗೌರವಿಸುವ ಸಂಪ್ರದಾಯ ಮಣ್ಣೆತ್ತಿನ ಅಮಾವಾಸ್ಯೆ. ಈ ಅಮಾವಾಸ್ಯೆಗೆ ತಮ್ಮ ಮನೆಯ ಎತ್ತುಗಳನ್ನು ಸಿಂಗರಿಸುವುದು ಅಷ್ಟೇ ಅಲ್ಲ, ಎತ್ತುಗಳು ಇರಲಿ ಅಥವಾ ಇಲ್ಲದಿರಲಿ ಎಲ್ಲರೂ ಗೌರವಿಸುತ್ತಾರೆ. ಮಣ್ಣಿನಿಂದ ಎತ್ತಿನ ಮೂರ್ತಿಗಳನ್ನು ಮಾಡಿ ಅವುಗಳನ್ನು ಮನೆಯಲ್ಲಿ ಇಟ್ಟು ಅಮಾವಾಸ್ಯೆ ಎಂದು ಪೂಜಿಸಿ ಮರುದಿನ ಪಾಡ್ಯ ಕೂಡ ಪೂಜಿಸಿ ಹೊಲ ಹೊಂದಿದವರು ಅವುಗಳನ್ನು ನಾಗರ ಪಂಚಮಿಯವರೆಗೂ ದಿನನಿತ್ಯ ಪೂಜಿಸುತ್ತಾ ಕೆರೆ ಕೆಟ್ಟಂಬಲಿ ಅಂತ ಮಾಡಿ ಅಂಬಲಿ ಮಾಡಿಕೊಂಡು ಪಂಚಮಿಯ ನಂತರದ ದಿನ ತಮ್ಮ ಹೊಲಗಳಿಗೆ ತೆಗೆದುಕೊಂಡು ಹೋಗಿ ಇಡುತ್ತಾರೆ. ಅಂದರೆ ಮಳೆಯಿಂದ ಬಿತ್ತಿದ ಫಸಲು ಚೆನ್ನಾಗಿ ಬರಲಿ, ತಮ್ಮ ರಾಸುಗಳಿಗೆ ಯಾವ ತೊಂದರೆಯೂ ಬಾರದಿರಲಿ ಎಂದುಕೊಂಡು ಭಕ್ತಿಯಿಂದ ಸ್ಮರಿಸುವ ಅಮಾವಾಸ್ಯೆ ಇದು. ಹೊಲದಿಂದ ಮಣ್ಣನ್ನು ತಂದು ಜೋಡಿ ಎತ್ತುಗಳನ್ನು ತಯಾರಿಸುತ್ತಾರೆ. ಭೂಮಿಯನ್ನು ಉಳುವ ಸಂಕೇತವಾಗಿ ಎತ್ತುಗಳನ್ನು ದೊಡ್ಡ ಸಣ್ಣ ಆಕಾರಗಳಲ್ಲಿ ತಯಾರಿಸಿಕೊಳ್ಳುತ್ತಾರೆ. ಕುಂಬಾರರ ಮನೆಗಳಿಂದಲೂ ತಯಾರಿಸಿದ ಜೋಡಿ ಎತ್ತುಗಳನ್ನು ಖರೀದಿಸಿ ತರುತ್ತಾರೆ. ಕುಂಬಾರರು ಎತ್ತುಗಳೊಂದಿಗೆ ಒಂದಿಷ್ಟು ಹಸಿಮಣ್ಣನ್ನು ಕೊಡುತ್ತಾರೆ. ಈ ಹಸಿಮಣ್ಣಲ್ಲಿ ದನಗಳಿಗೆ ಹುಲ್ಲು ತಿನ್ನಲು ಗ್ವಾದಲಿ ಮಾಡುತ್ತಾರೆ. ಮಣ್ಣಿನ ಎತ್ತುಗಳನ್ನು ಸಿಂಗರಿಸುತ್ತಾರೆ. ಸಿಂಗರಿಸಿದ ಜೋಡೆತ್ತುಗಳಿಗೆ ಆರತಿ ಎತ್ತಿ ಪೂಜಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಮುಂಭಾಗದಲ್ಲಿ ಮತ್ತು ಲಾಲಗೇರಿ ವೃತ್ತದಿಂದ ಸೂಪರ್ ಮಾರ್ಕೆಟ್ಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ಅಪ್ಪನಕೆರೆಯ ಪಕ್ಕದಲ್ಲಿ ಫುಟ್ಪಾತ್ ಮೇಲೆ ಮಣ್ಣೆತ್ತುಗಳು ಮತ್ತು POP ಯಿಂದ ತಯಾರಿಸಿದ ಎತ್ತುಗಳ ಮಾರಾಟ ಬಲು ಜೋರಾಗಿ ನಡೆದಿತ್ತು. ಕಲಬುರಗಿ ನಗರದ ಮೂಲೆ ಮೂಲೆಗಳಿಂದ ಆಗಮಿಸಿದ ಸಾರ್ವಜನಿಕರು ತಮಗಿಷ್ಟವಾದ ಆಕಾರದ ಎತ್ತುಗಳನ್ನು ಖರೀದಿಸುತ್ತಿರುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡುಬಂದವು. ಹಾಗಾದರೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇಂದು ಮಣ್ಣೆತ್ತುಗಳನ್ನು ಇಟ್ಟು ಪೂಜೆ ಸಲ್ಲಿಸಿ ಸುಖ ಸಮೃದ್ಧಿಗಾಗಿ ಪ್ರಾರ್ಥಿಸಿದ್ದೀರಾ ತಾನೆ? ಕ್ಯಾಮರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಸಜ್ಜಲ ಶ್ರೀ ಆಧ್ಯಾತ್ಮಿಕ ಬಳಗ ಕಲಬುರಗಿಯ ವತಿಯಿಂದ ಅಮರಕಲಾ ಸ್ಟುಡಿಯೋದಲ್ಲಿ ಜಗನ್ಮಾತೆ ಪರಮ ಪೂಜ್ಯ ಸಜ್ಜಲಗುಡ್ಡದ ಶ್ರೀ ಶರಣಮ್ಮ ತಾಯಿಯವರ 92ನೆಯ ಸದ್ಭಾವ ಚಿಂತನ ಮಾಲಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಜ್ಜಲ ಶ್ರೀ ಆಧ್ಯಾತ್ಮಿಕ ಬಳಗ ಕಲಬುರಗಿಯ ವತಿಯಿಂದ ಜಗನ್ಮಾತೆ ಪರಮ ಪೂಜ್ಯ ಸಜ್ಜಲಗುಡ್ಡದ ಶ್ರೀ ಶರಣಮ್ಮ ತಾಯಿಯವರ ಸದ್ಭಾವ ಚಿಂತನ ಮಾಲಿಕೆ 92ನೆಯ ಮಾಲಿಕೆಯು ಸೋಮವಾರ ದಿನಾಂಕ 13ನೇ ಜುಲೈ 2026ರಂದು ಸಾಯಂಕಾಲ 6 ಗಂಟೆಗೆ ಅಮರಕಲಾ ಸ್ಟುಡಿಯೋದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆಳಂದ್ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಸಿದ್ದೇಶ್ವರ ಶಿವಾಚಾರ್ಯರು ವಹಿಸಿದ್ದರು. ಅತಿಥಿಗಳಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ರಾಜ್ಯ ಸಮಿತಿಯ ಸದಸ್ಯರಾದ ಭವಾನಿ ಸಿಂಗ್ ಎಂ ಠಾಕೂರ್ ಆಗಮಿಸಿದ್ದರು.
ಇಷ್ಟಲಿಂಗದಿ ಜಗವ ತೋರಿದ ತಾಯಿ ಎಂಬ ವಿಷಯದ ಕುರಿತು ಅನುಭವ ನುಡಿಗಳನ್ನಾಡಲು ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂಗೀತಾ ಹಿರೇಮಠ್ ಎಂಎ ಪಿಎಚ್ಡಿ ಆಗಮಿಸಿದ್ದರು. ಕಲಬುರಗಿಯ ವಾಣಿಜ್ಯ ತೆರಿಗೆ ಅಧಿಕಾರಿಗಳಾದ ಶರಣೆ, ಅನುಪಮಾ ಕೆ ಸಿಂದಗಿ ಪ್ರಸಾದ ಸೇವೆಯನ್ನ ಸಲ್ಲಿಸಿದರು. ಕಲಬುರಗಿಯ ನಗೆಬುಗ್ಗಿ ಶ್ರೀ ಗುಂಡಣ್ಣ ಡಿಗ್ಗಿ ಹರ್ಸೂರ್ ಹಾಗೂ ಜೂನಿಯರ್ ರಾಜ್ಕುಮಾರ್ ಹೇಮಂತ್ ಕುಲಕರ್ಣಿ ಇವರಿಂದ ಅನುಭವದ ಹಾಸ್ಯವನ್ನ ಪ್ರಸ್ತುತಪಡಿಸಲಾಯಿತು. ಅಮರ ಕಲಾವೃಂದ ಕಲಬುರಗಿಯ ವತಿಯಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. 92ನೆಯ ಸದ್ಭಾವ ಚಿಂತನ ಮಾಲಿಕೆಯಲ್ಲಿ ಕುಮಾರಿ ವೈಷ್ಣವಿ ಹಿರೇಮಠ್ ಮತ್ತು ಕುಮಾರಿ ಮೇಘನಾ ಹಿರೇಮಠ್ ಪ್ರಾರ್ಥನೆ ಗೀತೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಅಮ್ಮನ ಭಕ್ತರಾದ ಘನಲಿಂಗ್ ಇನಾಮ್ದಾರ್, ಬಸವರಾಜ್ ತೆಂಗಿನಕಾಯಿ, ಶರಣ ಮಠಪತಿ, ದೊಡ್ಡ ಬಸವ ದಯಾನಂದ ಹಿರೇಮಠ್, ಭಾರತಿ ಧನಶೆಟ್ಟಿ, ಚಂದ್ರಕಲಾ ಚಿನ್ನಮಳ್ಳಿ, ಸುಜ್ಞಾನಿ ಮಠಪತಿ, ಗುರುಬಾಯಿ ಮಠ್, ಸುರೇಖಾ ಬಣಗಾರ್, ಡಾಕ್ಟರ್ ಶ್ವೇತಾ, ವಿಕಾಸ್, ಪೂಜಾ, ರತ್ನಕಲಾ, ಪೂಜಾ, ಭಾಗ್ಯ, ಮಂಜುಳಾ, ಮಹಾಲಕ್ಷ್ಮಿ, ಭಾಗ್ಯಶ್ರೀ ಗೋಳ, ಶಿವಲೀಲಾ ವಾಡೇದ್, ಶ್ರುತಿ ಮೈಸೂರು, ರೇಣುಕಾ ಹೊನ್ನಳ್ಳಿ, ಮೃತ್ಯುಂಜಯ್ ಹಿರೇಮಠ್, ಶ್ರೇಯಾ ಹಿರೇಮಠ್, ಬಸಮ್ಮ, ಮನೋಜ್ಞ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಶರಣೆ ಅನುಪಮಾ ಕೆ ಸಿಂದಗಿ, ಶರಣೆ ಸುವರ್ಣ ಸಿಂದಗಿ ಪ್ರಸಾದ ದಾಸೋಹವನ್ನ ನೆರವೇರಿಸಿದರು. ಶ್ರೀ ಗುರುಭ್ಯೋ ನಮಃ. ಕಲಬುರಗಿ ಮಹಾನಗರದಲ್ಲಿ ಜಗನ್ಮಾತೆ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರ ಕೃಪಾ ಆಶೀರ್ವಾದದಿಂದ ಸದ್ಭಾವ ಚಿಂತನಾ ಗೋಷ್ಠಿಯ ಮಾಲಿಕೆಯ ನಿಮಿತ್ತವಾಗಿರ್ತಕ್ಕಂತಹ ಇವತ್ತಿನ ಉಪನ್ಯಾಸದಲ್ಲಿ ಇವತ್ತು ಧರ್ಮ, ನೀತಿ, ಪರಂಪರೆ, ಸಾಹಿತ್ಯ, ಸಂಸ್ಕೃತಿಗಳ ಕುರಿತು ಸಜ್ಜಲಗೂಡ ಶರಣಮ್ಮ ತಾಯಿಯವರು ದಾಸೋಹ ಪರಂಪರೆಯನ್ನ, ಶಿಕ್ಷಣ ಪರಂಪರೆಯನ್ನ ಬೆಳೆಸಿ ವಿಶೇಷವಾಗಿರ್ತಕ್ಕಂತಹ ಜಗತ್ತಿಗೆ, ಒಂದು ನಾಡಿಗೆ ಕಾಯಕ ಸಂಸ್ಕೃತಿಯನ್ನ ಜಗನ್ಮಾತೆ ಶರಣಮ್ಮ ತಾಯಿಯವರು ಅತ್ಯಂತ ಧಾರ್ಮಿಕ ಉತ್ತರೋತ್ತರವಾಗಿರ್ತಕ್ಕಂತಹ ಒಂದು ಶಿಖರಕ್ಕೆ ಅಂತಹ ಸಜ್ಜಲಗುಡ್ಡ ಶರಣಮ್ಮ ತಾಯಿಯವರ ಚಿಂತನೆ, ಒಂದು ಚಿಂತನ ಮತ್ತು ಮಂಥನ ಈ ಕಲಬುರಗಿ ಮಹಾನಗರದಲ್ಲಿ ಸದಾವಕಾಲ ಜರಗಲಿ ಅಂತ ತಿಳ್ಕೊಂಡು ಶುಭ ಹಾರೈಸ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಶುಭ ಸಂಜೆಯಲ್ಲಿ ಸಜ್ಜಲಗುಡ್ಡ ಶರಣಮ್ಮ ತಾಯಿಯ ಒಂದು ಸದ್ಭಾವನಾ ಒಂದು ಚಿಂತನ ಮಾಲಿಕೆಯಲ್ಲಿ ಇಂದು ನನಗೆ ಇಷ್ಟ ಲಿಂಗ ತೊರೆದ ಮಾತೆ ಅಂತ ಹೇಳಿ ಒಂದು ವಿಷಯನ ಕೊಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಅನೇಕ ಶಿವಶರಣರು ನಾಡಿಗೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅನೇಕ ಚಳುವಳಿಗಳನ್ನು ನಾವು ಕಾಣಬಹುದು. 12ನೇ ಶತಮಾನದಲ್ಲಿ ಬಸವಣ್ಣ ಆಗಿರ್ಬೋದು, ಅಕ್ಕಮಹಾದೇವಿ ಆಗಿರ್ಬೋದು, ಅಲ್ಲಮ ಪ್ರಭು ಆಗಿರ್ಬೋದು, ಸಿದ್ದರಾಮ ಆಗಿರ್ಬೋದು, ಇನ್ನು ಅನೇಕ ವಚನಕಾರರು ನಮ್ಮ ನಾಡಿಗೆ ಅನೇಕ ರೀತಿಯ ಒಂದು ಸಾಹಿತ್ಯಿಕವಾಗಿರ್ಬೋದು ಅಥವಾ ಒಂದು ಅನೇಕ ಒಂದು ಕೊಡುಗೆ ನೀಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ಈ ವಚನಗಳಲ್ಲಿ ನಮಗೆ ಮುಖ್ಯವಾಗಿ ಅಲ್ಲಿ ಶಿವಶರಣರು ಬಸವ ತತ್ವಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ರು. ಬಸವ ತತ್ವ ಅಂದ್ರೆ ಇಲ್ಲಿ ಸತ್ಯ, ಕಾಯಕ ಮತ್ತು ದಾಸೋಹ. ಇಲ್ಲಿ ಸತ್ಯ, ಶುದ್ಧ ಕಾಯಕ ಮತ್ತು ದಾಸೋಹಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಿದ್ರು. ಹಾಗಾಗಿ ಬಸವಾದಿ ಶರಣರು ನೀಡಿದಂತಹ ಒಂದು ವಿಚಾರಗಳನ್ನಾಗಿರ್ಬೋದು ಅಥವಾ ಅವರ ನಡೆನುಡಿಗಳನ್ನಾಗಿರ್ಬೋದು, ಇದನ್ನೆಲ್ಲ ಗಮನಿಸಿದಂತಹ ಸಜ್ಜಲಗುಡ್ಡದ ಶರಣರು ಕೂಡ ಆ ಒಂದು ಆಚಾರ ಮತ್ತು ವಿಚಾರ ತತ್ವಗಳನ್ನ ತಮ್ಮ ಇಡೀ ಜೀವನಾವಧಿಯಲ್ಲಿ ಅವರು ಅಳವಡಿಸಿಕೊಂಡು ಅನೇಕ ರೀತಿಯ ಒಂದು ಕೈಂಕರ್ಯಗಳನ್ನ ಕೈಗೊಂಡಿದ್ದಾರೆ. ಅಂದ್ರೆ ನಿಜಕ್ಕೂ ನಮಗೆ ಈಗ ಆಶ್ಚರ್ಯ ಅನ್ಸುತ್ತೆ. ಅಂತಹ ಮಹಾತಾಯಿಯ ಒಂದು ಈ ಚಿಂತನ ಸದ್ಭಾವನಾ ಚಿಂತನದಲ್ಲಿ ನಾವೆಲ್ಲರೂ ಆ ತಾಯಿಯ ಒಂದು ಮಹಿಮೆಯನ್ನ ನಾವು ಇಂದು ಈ ಒಂದು ಚಿಂತನದಲ್ಲಿ ನಾವು
ಕೇಳಿ ಪುನೀತರಾಗೋಣ ಅಂತ ಹೇಳ್ತಾ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ ನಗರಕ್ಕೆ ಪ್ರಪ್ರಥಮ ಬಾರಿಗೆ ಆಗಮಿಸಿದ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗಾಗಿ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಅದ್ಧೂರಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರಕ್ಕೆ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರಾಗಿ ಆಗಮಿಸಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ದಿನಾಂಕ 13ನೇ ಜುಲೈ 2026ರಂದು ಸಾಯಂಕಾಲ 4 ಗಂಟೆಗೆ ಅದ್ಧೂರಿಯಾಗಿ ಸನ್ಮಾನ ಸಮಾರಂಭವನ್ನ ಮಾಡಲಾಯಿತು. ನಂತರ ಕಲಬುರಗಿ ಜಿಲ್ಲೆಯಲ್ಲಿ ಇರುವ ಸುಮಾರು 20ಕ್ಕೂ ಹೆಚ್ಚು ಹಿಂದುಳಿದ ವರ್ಗಗಳ ಸಮುದಾಯಗಳ ಸಮಾಜದ ಎಲ್ಲಾ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳನ್ನು ಒಳಗೊಂಡು ಸಭೆಯನ್ನು ಮಾಡಿ ಹಿಂದುಳಿದ ವರ್ಗದವರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ಮತ್ತು ವಿವಿಧ ಸಮುದಾಯಗಳಿಂದ ಮನವಿ ಪತ್ರಗಳನ್ನು ಮಾನ್ಯ ಸಚಿವರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಚಿವರು ಒಬಿಸಿ ಮುಖಂಡರೊಂದಿಗೆ ಮುಕ್ತವಾಗಿ ಚರ್ಚಿಸಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಮಾತನಾಡಿದ ಅವರು, ಒಬಿಸಿ ವರ್ಗದವರು ರಾಜ್ಯದಲ್ಲಿ ಸಂಘಟಿತರಾಗಬೇಕು, ಸಂಘಟನೆಯಿಂದ ಮಾತ್ರ ಅಧಿಕಾರ ಪಡೆಯಲು ಸಾಧ್ಯ ಎಂದು ಕರೆ ನೀಡಿದರು. ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನು ಕೂಡಲೇ ಸಚಿವ ಸಂಪುಟದಲ್ಲಿ ತರುವಂತೆ ನಾವೆಲ್ಲರೂ ಹಕ್ಕೊತ್ತಾಯ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಮಹಾಂತೇಶ ಕೌಲ್ಗಿ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲಾ ಸಮಾಜಗಳಿಗೂ ಅವಕಾಶಗಳು ಸಿಗಬೇಕು ಎಂದು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಹಿಂದುಳಿದ ವರ್ಗಗಳ ಮುಖಂಡರಾದ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಬೈಲಪ್ಪ ನೆಲೋಗಿ, ಶಿವಶರಣಪ್ಪ ಕೋಬಾಳ್, ಬಸವರಾಜ್ ಮುಗಲಿ, ಸೈಬಣ್ಣ ಹೆಳವರ್, ವಿನೋದ್ ಕುಮಾರ್ ಜನವರಿ, ಅರುಣ್ ಕುಮಾರ್ ಕಟಬು, ಶಂಕರ್ ಕಾಳ್ನೂರ್, ಹನುಮಯ್ಯ ಆಲೂರ್, ಸುನಿಲ್ ಮಾನ್ಪಡೆ, ರೇಣುಕಾ ಸಿಂಗೆ, ಮಲ್ಲಿಕಾರ್ಜುನ್ ಹೆಳವಾರ್, ಬಸ್ಸು ಇಂಗಳಗಿ, ಹರೀಶ ಶಾಸ್ತ್ರಿ, ಚಂದು ಪವಾರ್, ಸ್ವಾಮಿ ಗುರುಗುರೆ, ಶಿವಕುಮಾರ್ ಮಡಿವಾಳ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಇವತ್ತು ರಾಜಕೀಯದಲ್ಲಿ ಬಂದಿದ್ದಾರೆ ಬಂಧುಗಳೇ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಅವರು ಯಾವುದೇ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಇವತ್ತು ರಾಜ್ಯ ಯಾವುದೇ ಲೆಕ್ಕ ಹಾಕಲಾಗದೆ ತಾಲೂಕಿನ ಪ್ರತಿಯೊಂದು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಅಲ್ಲಿರ್ತಕ್ಕಂಥ ಸಮುದಾಯಗಳು, ಸಣ್ಣ ಸಣ್ಣ ಸಮುದಾಯಗಳು, ಒಬಿಸಿ ಸಮುದಾಯದಲ್ಲಿ ಎಲ್ಲ ಸಮುದಾಯಗಳಿಗೆ ಸಣ್ಣ ಸಣ್ಣ ಸಮುದಾಯವ ಆ ಸಣ್ಣ ಸಣ್ಣ ಸಮುದಾಯದ ಎಲ್ಲರಿಗೆ ಕರೆದು ಅವ್ರ ಬೇಡಿಕೆ ಏನದ ಅದೆಲ್ಲ ತಗೋರಿ ಮಾತಾಡೋಣ, ಸಭೆ ಮಾಡೋಣ ಅಂತ ಹೇಳಿ ಇವತ್ತು ದಿವಸ ಇಲ್ಲಿ ಸಭೆ ತಗೊಂಡಿದ್ದಾರೆ ಬಂಧುಗಳೇ. ಇಂದ ಸರಳತೆಯ ಸಾಹುಕಾರ ಮನೆ ಸಿದ್ದರಾಮಯ್ಯ ಸಾಹೇಬರು ಸರಳತೆಯ ಸಾಹುಕಾರ. ಅವ್ರ ಬಳಿ ಸಿಟ್ಟಿಲ್ಲ, ಆಮಿಲ್ಲ, ಏನೇ ಇಲ್ಲ. ನೋಡಿ ಎಷ್ಟು ಸೌಮ್ಯ ಸ್ವಭಾವದವರು. ಯಾವುದೇ ಒಬ್ಬರು ಅರ್ಜಿ ಕೊಟ್ಟರು ಸಹಿತ ಆ ಅರ್ಜಿಯನ್ನು ಜಾಗೃತ ಕಾರ್ಯಗತಗೊಳಿಸತಕ್ಕಂಥ ವ್ಯಕ್ತಿ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ಅವರು MLA ಆಗಿ ವರ್ಣ ಭಾಗದಲ್ಲಿ ವರ್ಣ ಕ್ಷೇತ್ರದಲ್ಲಿ ಬಹಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಕ್ಷೇತ್ರವನ್ನ ತ್ಯಾಗ ಮಾಡಿದ್ದಾರೆ. ಇವತ್ತು ನೋಡಿ ತ್ಯಾಗ ಎಂಬ ಶಬ್ದ ಎಲ್ಲಾದ್ರೂ ಬಂದಲ್ಲ ಅಂತಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬರ ಕುಟುಂಬದಲ್ಲಿ ಬಂದ ಹೇಳಕ್ ಬಯಸ್ತೀನಿ. ಹಾಗೆ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ MLA ಇದ್ರು, ಆದ್ರೂ ಸಹಿತ ಅವರು MLA ಸೀಟನ್ನ ಅವ್ರ ತಂದೆಯವರಿಗೆ ತ್ಯಾಗ ಮಾಡಿದ್ರು. ನಾನು ಕಲಬುರಗಿ ಜಿಲ್ಲೆಗೆ ಬರೋದಕ್ಕಿಂತ ಮುಂಚೆ ಹೇಳಿದ್ದೀನಿ, ಈ ಜಿಲ್ಲೆಗೆ ಬರ್ತಾ ಇದ್ದೀನಿ, ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಹಾಗಾಗಿ ಆ ಸಮಯದಲ್ಲಿ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿಂದುಳಿದ ವರ್ಗದವರು ಕೂಡ ಭೇಟಿ ಮಾಡಿಸಿ ಆಯಾ ಸಮುದಾಯ ಸಂಘಟನೆಗಳು ಮತ್ತು ಮುಖಂಡಗಳನ್ನ ಕರೆಸಿ ಅವ್ರ ಸಮಸ್ಯೆಗಳನ್ನ ಅಟ್ಲೀಸ್ಟ್ ಕೇಳಿ ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅವ್ರ ಸಮಸ್ಯೆಗಳನ್ನ ಬಗೆಹರಿಸೋಣ ಅಂತ ಹೇಳಿದ್ರೆ ಅದರಂತೆ ಅವರು ಸೇರಿದ್ರಿ. ನೀವು ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಸೇರಿದಿರಿ, ಪ್ರೀತಿಯಿಂದ ನನ್ನ ಬರಮಾಡಿಕೊಂಡಿದ್ದೀರಿ ಮತ್ತೆ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾನೆ. ನಿಮ್ಗೆ ಗೊತ್ತಿರೋ ಹಾಗೆ ಹಿಂದುಳಿದವರು ವರ್ಗದವರು ಹೆಸರೇ ಹೇಳುವಾಗೆ ನಾವು ಶತಮಾನಗಳಿಂದ ಹಿಂದುಳಿದಿದ್ದೇವೆ. ನಮ್ಮ ಭಾರತೀಯ ಸಮಾಜದಲ್ಲಿ ಏನಪ್ಪಾ ಅಂತಂದ್ರೆ ಜಾತಿ ವ್ಯವಸ್ಥೆ ಬಂದು ಶತಮಾನಗಳಿಂದಲೂ ಕೂಡ ಬಹುಸಂಖ್ಯಾತರು ನಾವು ಶೋಷಣೆಗೆ ಒಳಗಾಗ್ತಾನೆ ಇದ್ದೇವೆ. ಸಮಾಜದಲ್ಲಿ ಎಲ್ಲೋ ಕೆಲವರು ಮಾತ್ರ ಸಮಾಜದಲ್ಲಿ ಅಂತಸ್ತು, ಅಧಿಕಾರ, ವಿದ್ಯೆ ಇವನ್ನೆಲ್ಲ ಪಡೀತಾರೆ. ಬಹುಸಂಖ್ಯಾತ ಜನ ಇದರಿಂದ ವಂಚಿತರಾಗಿದ್ದಾರೆ. ಈ ವ್ಯವಸ್ಥೆಯನ್ನು ಮೀರಿ ನಾವೇನಾದ್ರೂ ವಿದ್ಯೆ ಪಡಿಬೇಕು ಅಂತಂದ್ರೆ, ಅಂತಸ್ತು ಗಳಿಸಬೇಕು ಅಂತಂದ್ರೆ, ಅಧಿಕಾರ ಪಡಿಬೇಕು ಅಂತಂದ್ರೆ ಬಹಳಷ್ಟು ಕಷ್ಟ ಪಡಬೇಕಾಗಿತ್ತು. ಶತಮಾನಗಳಲ್ಲೂ ಈ ವ್ಯವಸ್ಥೆ ಮುಂದುವರ್ಕೊಂಡೇ ಬರ್ತಾ ಇದೆ.
ಈ ವ್ಯವಸ್ಥೆ ಹೋರಾಟ ಮಾಡಿ ಬಹಳಷ್ಟು ಮಹನೀಯರು ಪ್ರಯತ್ನ ಪಟ್ಟಿದ್ದಾರೆ. ಅವೆಲ್ಲ ಪ್ರಯತ್ನ ಪಟ್ಟಾಗ ಆಗಾಗ್ಗೆ ಸ್ವಲ್ಪ ವ್ಯವಸ್ಥೆ ಸಡಿಲ ಆಗುತ್ತೆ, ಆವಾಗ ಸ್ವಲ್ಪ ಸಮುದಾಯದವರು ಪ್ರಬಲರಾಗ್ತಾರೆ. ಆದ್ರೆ ಮತ್ತೆ ವ್ಯವಸ್ಥೆ ಎಷ್ಟು ಪ್ರಬಲವಾಗಿದೆ ಅಂತಂದ್ರೆ ಮತ್ತೆ ಯಥಾಸ್ಥಿತಿ ಮಾಡಿಬಿಡುತ್ತೆ. ಹಿಂದುಳಿದವರೇ ಆಗ್ಬಿಡ್ತಾರೆ, ಮೇಲ್ವರ್ಗದವರೇ ಆಗ್ಬಿಡ್ತಾರೆ. ಅದಕ್ಕೆ ತಂದೆಯವರು ಯಾವಾಗಲೂ ಹೇಳ್ತಿರ್ತಾರೆ, ಈ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಅವಾಗ ಬಂದು ಏನಾದ್ರೂ ಕ್ರಾಂತಿ ಮಾಡಿದಾಗ, ಹೋರಾಟ ಮಾಡಿದಾಗ ಬಾವಿ ಮೇಲೆ ನೀರು ಹಿಂಗೆ ಕಸ ತುಂಬಿರುತ್ತೆ, ಹಿಂದಿಗೆ ಎಸಿ ನೀರು ತಗೊಳ್ಬೇಕಾದ್ರೆ ಅದನ್ನ ಕಲಸಿ ಸ್ವಲ್ಪ ನೀರು ತಗೊಂಡಾಗ ಹಿಂಗೆ ಕಲರುತ್ತೆ, ಹಂಗಾಗುತ್ತೆ. ನೀರು ತೆಗೆದ ಮೇಲೆ ಮತ್ತೆ ಬಾವಿ ನೀರು ತಟಸ್ಥ ಆದಾಗ ಮತ್ತೆ ಹೇಗೆ ಎಲ್ಲ ಮೇಲೆ ಕಸ ತುಂಬಿಕೊಂಡು ಅದೇ ಇದು ತುಂಬಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಜಾತಿ ವ್ಯವಸ್ಥೆ ಶತಮಾನದ ಹೋರಾಟ ಮಾಡಿದ್ರು ಕೂಡ ಇದನ್ನು ಹೋಗ್ಲಾಡ್ಸೋದು ಬಹಳ ಕಷ್ಟ ಆಗಿದೆ. ಆದ್ರೂ ಕೂಡ ಸಂವಿಧಾನ ಬಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ತಂದು ಎಲ್ಲರಿಗೂ ಕೂಡ ಸಮುದಾಯದವರಿಗೆ ಸಮಾನ ಅವಕಾಶ ಕೊಡಬೇಕು ಅಂತ ಹೇಳಿ ಸಂವಿಧಾನಪೂರ್ವಕ ಸಮಾನತೆಯನ್ನ ತಂದ ಮೇಲೆ ನಮಗೆ ಎಷ್ಟೋ ಸ್ವಲ್ಪ ಅನುಕೂಲ ಆಗಿದೆ. ಅದರಲ್ಲೂ ದಲಿತರಿಗೆ ಉದ್ಯೋಗ ಮತ್ತೆ ಶಿಕ್ಷಣದಲ್ಲಿ ಅವರು ಮೀಸಲಾತಿ ಅವಕಾಶ ಮಾಡಿಕೊಟ್ರು. ಅದರಿಂದ ಅವರು ಕೂಡ ಮತ್ತೆ ರಾಜಕೀಯ ಮೀಸಲಾತಿ ಕೊಟ್ಟರು. ಅದರಿಂದ ಅವರು ಕೂಡ ಬರಲಿಕ್ಕೆ ಸಾಧ್ಯ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕರ್ನಾಟಕ ಯುವಜನ ಒಕ್ಕೂಟ ಗುಲ್ಬರ್ಗಾ ಜಿಲ್ಲಾ ಮಂಡಳಿಯ ವತಿಯಿಂದ ಕಲಬುರಗಿ ನಗರಕ್ಕೆ ಆಗಮಿಸಿದ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಸೆಪ್ಟೆಂಬರ್ 18ರಂದು ಕಲ್ಯಾಣ ಕರ್ನಾಟಕ ಮರು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನಾಗಿ ಆಚರಿಸುವ ಕುರಿತು ಕರ್ನಾಟಕ ಯುವಜನ ಒಕ್ಕೂಟ ಕೆವೈಎಫ್ ಗುಲ್ಬರ್ಗಾ ಜಿಲ್ಲಾ ಮಂಡಳಿಯ ವತಿಯಿಂದ ಕಲಬುರಗಿ ನಗರಕ್ಕೆ ಆಗಮಿಸಿದ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ವಿನೋದ್ ಕುಮಾರ್ ಜನವೇರಿ, ಅಧ್ಯಕ್ಷರಾದ ಆನಂದಜಿ ಗುಡಿ, ಕಾರ್ಯಾಧ್ಯಕ್ಷರಾದ ಭೀಮರಾವ್ ಜೀರ್ಗಿ, ಜೇವರ್ಗಿ ವಿಭಾಗೀಯ ಅಧ್ಯಕ್ಷರಾದ ಉದಯ್ ಕುಮಾರ್ ಜೇವರ್ಗಿ, ಕಾರ್ಯದರ್ಶಿಗಳಾದ ಜಗನ್ನಾಥ ಮಂಠಾಳೆ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ಕಲಬುರಗಿಗೆ ನಗರಾಭಿವೃದ್ಧಿ ಸಚಿವರಾದಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಆಗಮಿಸಿದ್ರು. ಅವರನ್ನ ಕಲ್ಯಾಣ ಕರ್ನಾಟಕ ಉತ್ಸವದ ದಿನಾಂಕವನ್ನು ತಿದ್ದುಪಡಿ ಮಾಡಲಿಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಹಿಂದೆ ಅವರ ತಂದೆಯವರಾದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಕೂಡ ಮನವಿ ಸಲ್ಲಿಸಲಾಗಿತ್ತು. ಆದರೆ ಅವರು ಕೂಡ ಈ ತಿದ್ದುಪಡಿಯನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಕ್ಯಾಬಿನೆಟ್ ನಲ್ಲಿ ತರೋದಾಗ್ಲಿಲ್ಲ. ಈಗ ಅವ್ರ ಮಗನೇ ಇವತ್ತು ಕ್ಯಾಬಿನೆಟ್ ಸಚಿವರಾಗಿದ್ದಾರೆ, ನಗರಾಭಿವೃದ್ಧಿ ಸಚಿವರಾಗಿ. ಹೊಸ ಮುಖ್ಯಮಂತ್ರಿಗಳು ಕೂಡ ಮನವಿ ಸಲ್ಲಿಸಲಾಗಿದೆ. ಮತ್ತೆ ಇತ್ತೀಚೆಗೆ ನೂತನವಾಗಿ ಗೃಹ ಮಂತ್ರಿ ಆದಂತಹ ಪ್ರಿಯಾಂಕಾ ಖರ್ಗೆ ಅವರಿಗೂ ಕೂಡ ಮನವರಿಕೆ ಮಾಡಲಾಗಿದೆ. ಇದನ್ನ ಈ ಸಲ ತಪ್ಪದೆ ಈ ಮುಂದಿನ ಬರುವಂತ ಸಚಿವ ಸಂಪುಟದಲ್ಲಿ ತಿದ್ದುಪಡಿ ಮಾಡಿ ಈ ಬಾರಿ ಸೆಪ್ಟೆಂಬರ್ ನಲ್ಲಿ ಹೊಸ ದಿನಾಂಕದಂದು ಕಲ್ಯಾಣ ಕರ್ನಾಟಕ ಉತ್ಸವ ಆಚರಿಸಲೇಬೇಕು ಅಂತ ನನ್ನ ಆಗ್ರಹವಾಗಿದೆ. ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಖಾತಾ ವಿತರಣೆಗೆ ಕಡಿವಾಣ ಹಾಕುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕಲಬುರಗಿ ಮಹಾನಗರ ಪಾಲಿಕೆಯ ಒಂದೇ ನಿವೇಶನಕ್ಕೆ ಹಣ ಪಡೆದುಕೊಂಡು ದಾಖಲೆ ಸರಿಯಾಗಿ ಪರಿಶೀಲನೆ ಮಾಡದೆ ಎ ಖಾತಾ ಮತ್ತು ಬಿ ಖಾತಾ ಎರಡು ಖಾತಾ ವಿತರಣೆ ಕಡಿವಾಣ ಹಾಕಿ ಇನ್ನುಳಿದ 4 ಬೇಡಿಕೆಗಳನ್ನು ಈಡೇರಿಸಿ ಕಲಬುರಗಿಯ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಬಗ್ಗೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿಯ ವತಿಯಿಂದ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಿನ್ನೆ ಕಲಬುರಗಿ ನಗರದ ಕನ್ನಡ ಭವನದ ಆವರಣದಲ್ಲಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸಚಿನ್ ಎಸ್ ಫರ್ತಾಬಾದ್, ರಾಜ್ಯ ಗೌರವ ಅಧ್ಯಕ್ಷರಾದ ಪ್ರಹ್ಲಾದ್ ಎಂ ಮಠಮಾರಿ, ನಗರ ಅಧ್ಯಕ್ಷರಾದ ಗುಡ್ಡು ಸಿಂಗ್, ಉತ್ತರ ವಲಯ ಅಧ್ಯಕ್ಷರಾದ ಸುರೇಶ್ ಹನಗುಂಡಿ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಎಸ್ ಕೋಡ್ಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಇವತ್ತು ನಾವು ಕಲಬುರಗಿ ನಗರಕ್ಕೆ ಏನು ಕರ್ನಾಟಕ ಸರ್ಕಾರದ
ಮಹಾನಗರ ಪಾಲಿಕೆ ಕರ್ನಾಟಕ ಅಭಿವೃದ್ಧಿ ನಗರದ ಅಧಿಕಾರಿ ಸಚಿವರಾಗಿರುವಂತ ಯತೀಂದ್ರ ಸರ್ ಅವರು ಕಲಬುರಗಿ ನಗರ ಆಗಮಿಸಿದ್ದಾರೆ. ನಾವು ಜೈ ಕನ್ನಡ ರಕ್ಷಣಾ ವೇದಿಕೆ ಮೊದಲನೇ ಬಾರಿ ಬಂದಿದ್ದಕ್ಕೆ ಅವರಿಗೆ ಸ್ವಾಗತ ಕೋರಿ ಇವತ್ತು ಕಲಬುರಗಿ ನಗರದಲ್ಲಿ ಏನು ಮಹಾನಗರ ಪಾಲಿಕೆಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರಗಳು ಅಂದ್ರೆ ಒಂದೇ ನಿವಾಸಿಗೆ ಫ್ಲಾಟಿಗೆ 2 ಖಾತೆಗಳನ್ನು ಕೊಡ್ತಾ ಇದ್ದಾರೆ, 3 ಖಾತೆಗಳು ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ಯಾವ್ದು ರೀತಿ ವೆರಿಫೈ ಮಾಡದೆ, ಇನ್ಕ್ವೈರಿ ಮಾಡದೆ, ಡಾಕ್ಯುಮೆಂಟ್ಸ್ ಏನು ಸತ್ಯ ಇದೆಯೋ ಸುಳ್ಳಿದೆಯೋ ಅನ್ನೋದಂತದೇ ನೋಡಾರ್ದೆ ಅಧಿಕಾರಿಗಳು ದುಡ್ಡನ್ನು ಪಡೆದಿ ಅವರು ಅಲ್ಲಿ ಯಾರ್ಯಾರು ಹೆಚ್ಚಿಗೆ ಲಂಚ ಕೊಡ್ತಾರೋ ದುಡ್ಡು ಕೊಡ್ತಾರೋ ಅವ್ರವ್ರಿಗೆ 2-3 ಖಾತೆ ಮೇಲೆ ಮತ್ತೆ ಯಾವುದೇ ರೀತಿಯಿಂದ ಏನು ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ರೀತಿಯಿಂದ ಏನು ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡದೆ ಇತಿಹಾಸ ಇಲ್ಲದೆ ಯಾವ ದಾಖಲೆಗಳು ಇಲ್ಲದೆ ಬರೀ ಯಾರು ನಾಮ್ನೆ ಜಾಗ ಕಬ್ಜಾ ಮಾಡಿ ಯಾರು ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಬಂದು ಅಲ್ಲಿ ಕೊಡ್ತಾರೋ ಗಿಫ್ಟೆಡ್ ಕೊಡ್ತಾರೋ ಆ ಗಿಫ್ಟೆಡ್ ಮೇಲೆ ಇವತ್ತು ಖಾತೆಗಳನ್ನು ಈ ಎ ಖಾತೆ ಬಿ ಖಾತೆ ಕೊಡುವಂತ ಕೆಲಸಗಳು ಮಾಡ್ತಾರೆ ಇದ್ದಾರೆ. ಇದು ನಾವು ಬಂದು ಹೋಗಿ ಮನವಿ ಕೊಟ್ಟಿದ್ದೇವೆ. ಈಗ ನಗರ ಅಭಿವೃದ್ಧಿ ಸಚಿವರು ಬಂದಿದ್ದಾರೆ, ನಗರ ಅಭಿವೃದ್ಧಿ ಸಚಿವರಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಅವರು ಇವತ್ತು ಅಂದಿದ್ದಾರೆ ನಾವೆಲ್ಲ 100 ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೇವೆ ಅಂತಂದ್ರೆ ಕಲಬುರಗಿ ನಗರದಲ್ಲಿ ಏನು 120 ರಸ್ತೆಗಳು ಕಾಮಗಾರಿ ಪ್ರಾರಂಭ ಮಾಡ್ತೀನಿ ಅಂತಂದ್ರು ಕಮಿಷನರ್ ಅವರು. ಇನ್ನತ್ತಕ್ಕೆ ಎಲ್ಲೂ ರಸ್ತೆಗಳ ಕಾಮಗಾರಿ ಆಗಿಲ್ಲ. ಮತ್ತು ಕಲಬುರಗಿ ನಗರದಲ್ಲಿ ರಸ್ತೆ ಯಾವುದೇ ಫುಟ್ಪಾತ್ ಯಾವುದೋ ಆ ರಸ್ತೆ ಮೇಲೆ ಕುಂತಿ ಇವತ್ತು ಫುಟ್ಪಾತ್ ಮೇಲೆ ಕುಂತಿ ಎಲ್ಲ ಬೀದಿ ವ್ಯಾಪಾರಿಗಳು ಇದು ಹಣ್ಣು ಹಂಪಲು ಮಾರ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಜನ ಎಲ್ಲಿಂದ ತಿರುಗಾಡಬೇಕು ಅನ್ನೋದಂತ ಪ್ರಶ್ನೆ ಬಂದಿದೆ. ಈಗ ಸೂಪರ್ ಮಾರ್ಕೆಟ್ದಲ್ಲಿ ಹೋಲಿ ಯಾವುದೋ ರೀತಿಯಿಂದ ಜಾಗ ಯಾವ್ದು ಹೋಲು ಬರ್ಲಕ್ಕ ಜಾಗಗಳಿಲ್ಲ. ಅದಕ್ಕೆ 100 ಸಮಸ್ಯೆಗಳ ಕಲಬುರಗಿ ನಗರದ ಕುಡಿಯ ನೀರು ಇರ್ಬೋದು, ಸುಮಾರು ಸಮಸ್ಯೆಗಳಿಗೆ ನಾವು ಇವತ್ತು ಕಲ್ಯಾಣ ಕರ್ನಾಟಕದ 5,000 ಕೋಟಿ ರೂಪಾಯಿ ಬಜೆಟ್ ಬಂದ್ರು ಇವತ್ತು ಕಲಬುರಗಿ ನಗರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇಲ್ಲ, ರಸ್ತೆಗಳಾಗ್ತಾ ಇಲ್ಲ, ಕುಡಿಯ ನೀರು ಈಗ ಆಲ್ರೆಡಿ ಮಳಿ ಬರ್ತಾ ಇಲ್ಲ, ಮಳಿ ಬರಲಿದ್ರೆ ಬರಗಾಲ ಘೋಷಣೆ ಮಾಡಬೇಕಾಗಿತ್ತು, ಇನ್ನ ಸರ್ಕಾರ ಮಳೆಗಾಲ ಘೋಷಣೆ ಮಾಡಿಲ್ಲ, ರೈತರು ಬಹಳ ತೊಂದರೆದಲ್ಲಿದ್ದಾರೆ. ಇಂಥವೆಲ್ಲ 100 ಸಮಸ್ಯೆಗಳನ್ನು ತಂದು ಇವತ್ತು ನಾವು ನಗರ ಅಭಿವೃದ್ಧಿ ಸಚಿವರಿಗೆ ಮನವಿ ಕೊಟ್ಟಿದ್ದೇವೆ. ಅವರು ಇವತ್ತು ನಮಗೆ ಕೂಡಲೇ ಹೇಳಿದ್ದಾರೆ ನಾವು ಇದ್ರ ಬಗ್ಗೆ ಆಕ್ಷನ್ ತಗೋತೀನಿ, ನಿಮಗೆ ಯಾವ್ರೆ ಬಿ ಖಾತಾ ಈ ಖಾತಾ ಕಂಪ್ಲೀಟ್ ಇರ್ಬೋದು, ಮಹಾನಗರ ಪಾಲಿಕೆ ದುಡ್ಡು ತೋಲತ್ರ ಅಂದ್ರೆ ಎಂತವ್ರು ಏನ್ರ ನಿಮ್ಮಲ್ಲಿ ದಾಖಲೆಗಳು ರೆಕಾರ್ಡಿಂಗು ವಿಡಿಯೋಗಳು ಇದ್ದಾರೆ ನಮ್ಗೆ ಕೊಡಿ ಅಂತ ಹೇಳಿದ್ದಾರೆ. ನಾವು ಕೂಡಲೇ MLT ಒಂದು 4 ದಿನದಾಗೆ ಅದೆಲ್ಲ ನಾವು ಸಾಕ್ಷಿಗಳನ್ನು ತಗೊಂಡು ನಾವು ಅವ್ರಿಗೆ ಕಳ್ಸಂತ ಕೆಲಸಗಳು ಮಾಡ್ತಿದ್ದೇವೆ. ಇವತ್ತು ಅವ್ರಿಗೆ ನಾವು ಈ ಖಾತಾ ಬಿ ಖಾತಾ ಮಹಾನಗರ ಪಾಲಿಕೆಗೆ ಕೂಡಲೇ ಅವ್ರು ಆಕ್ಷನ್ ತಗೋಬೇಕು ಮತ್ತು ಕಲಬುರಗಿ ನಗರದಲ್ಲಿ ಇರುವಂತಹ 100 ಸಮಸ್ಯೆಗಳಿಗೆ ಬಗೆಹರಿಸಬೇಕಂತಂದು ನಾನು ಮಂತ್ರಿಗಳಿಗೆ ಹೇಳಿದ್ದೀನಿ. ಅವ್ರ ಮಂತ್ರಿಗಳು ಮಾಡ್ತಿದ್ದಾರೆ. ಮತ್ತು ಜಿಲ್ಲಾ ಉಸ್ತುವಾರಿ ಅವರು ಕಲಬುರಗಿ ನಗರದಲ್ಲಿ ಇನ್ನ ತನಕ ಬಂದು ಯಾವುದೇ ರೀತಿಯಿಂದ ಅವ್ರು ಕೆಲಸ ಮಾಡ್ತಾ ಇಲ್ಲ. ಕಲಬುರಗಿ ನಗರದಲ್ಲಿ ಏನು ಅವರು ಬರುವಂತ ಏನು ಚಿತ್ತಾಪುರ ಹಾಸ್ಟೆಲ್ದಲ್ಲಿ ಇವತ್ತು 140-150 ಹುಡುಗರು ಏನು ಫುಡ್ ಪಾಯ್ಸನ್ ಆಗಿ ಇವತ್ತು ತೊಂದರೆದಲ್ಲಿ ಇದ್ದರು. ಇವತ್ತು ಜಿಲ್ಲಾ ಉಸ್ತುವಾರಿ ಬಂದು ಅವ್ರ ಆರೋಗ್ಯ ಹೆಂಗಿದೆ, ಮಕ್ಕಳು ಅವ್ರು ಯಾರು ಉಳಿದಿದ್ದಾರೆ ಸತ್ತಿದ್ದಾರೆ ಅಂತಂದು ಇವತ್ತು ಅವ್ರು ಬಂದು ಕೇಳಿಲ್ಲ. ಅದಕ್ಕೆ ಇವತ್ತು ನಾವು ಬಲವಾಗಿ ಜಿಲ್ಲಾ ಉಸ್ತುವಾರಿ ಖಂಡಿಸ್ತಾ ಇದ್ದೇವೆ. ಅವ್ರು ಕೂಡಲೇ 2 ದಿವಸ ಬಂದು ಅವೆಲ್ಲ ಮಕ್ಕಳಿಗೆ ನೋಡಿ ಅವ್ರ ಮಕ್ಕಳಿಗೆ ಅವರಿಗೆ ಏನ್ರೆ ಪರಿಹಾರ ನೀಡಬೇಕಂತಂದು ನೀವು ಟಿವಿ ಮೂಲಕ ಅವರಿಗೆ ಜಿಲ್ಲಾ ಉಸ್ತುವಾರಿ ನಾನು ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೀನಿ. ಜುಲೈ 19ರಂದು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ರಂಗಸಂಗಮ ಕಲಾವೇದಿಕೆ ಕಲಬುರಗಿಯ ವತಿಯಿಂದ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕಳೆದ 13 ವರ್ಷಗಳಿಂದ ಇಲ್ಲಿನ ರಂಗಸಂಗಮ ಕಲಾವೇದಿಕೆಯು ಕೊಡಮಾಡುತ್ತಾ ಬಂದಿರುವ SB ಜಂಗಮಶೆಟ್ಟಿ ರಂಗ ಪ್ರಶಸ್ತಿಗೆ ಕಲಾವಿದ ಶ್ರೀ ರಾಜಯ್ಯ ಸ್ವಾಮಿ ಹಿರೇಮಠ್ ಕೊಪ್ಪಳ ಹಾಗೂ ಶ್ರೀಮತಿ ಸುಭದ್ರಾದೇವಿ ಜಂಗಮಶೆಟ್ಟಿ ರಂಗ ಪ್ರಶಸ್ತಿಗೆ ಕಲಾವಿದೆ ಹಾಗೂ ನಿರ್ದೇಶಕಿ ಶ್ರೀಮತಿ ವೀಣಾ ಶರ್ಮಾ ಹುಬ್ಬಳ್ಳಿ ಇವರು ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ ಆಯ್ಕೆಗಾಗಿ ಕರ್ನಾಟಕ ನಾಟಕ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ LB ಶೇಖ್ ಮಾಸ್ತರ್ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಸದಸ್ಯರಾದ ಹಿರಿಯ ರಂಗಕರ್ಮಿ HS ಬಸವಪ್ರಭು, ರಂಗಕರ್ಮಿ ಶಾಂತಾ ಕುಲಕರ್ಣಿ, ಸಾಹಿತಿ BH ನಿರುಗುಡಿ, ರಂಗಕರ್ಮಿ ನಾರಾಯಣ ಕುಲಕರ್ಣಿ, ರಂಗ ನಿರ್ದೇಶಕರಾದ ವಿಶ್ವರಾಜ್ ಪಾಟೀಲ್, ರಂಗಾಯಣದ ನಿರ್ದೇಶಕಿ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ, ರಂಗಸಂಗಮ ಕಲಾವೇದಿಕೆಯ ಸದಸ್ಯರಾದ ರಾಜೇಶ್ವರಿ ಗಲಗಲಿ ಹಾಗೂ ರಂಗಸಂಗಮ ಕಲಾವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಶಿವಗೀತಾ ಬಸವಪ್ರಭು ಇದ್ದರು. ಜುಲೈ 19, 2026ರಂದು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಆಯೋಜಿಸಲಾಗಿರುವ ಈ ಸಮಾರಂಭದಲ್ಲಿ ತಲಾ 10,000 ರೂಪಾಯಿ ಪ್ರಶಸ್ತಿ ಪತ್ರ, ಶಾಲು, ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು ಎಂದು ಆಯ್ಕೆ ಸಮಿತಿಯ ಅಧ್ಯಕ್ಷರಾದ LB ಶೇಖ್ ಮಾಸ್ತರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ BH ನಿರುಗುಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಂಗ ಸಂಗಮ ಕಲಾವೇದಿಕೆಯಿಂದ ಪ್ರತಿ ವರ್ಷ ಕೊಡಮಾಡುವ ಈ ರಂಗ ಪ್ರಶಸ್ತಿಯನ್ನು ಈಗ ನಿರುಗುಡಿಯವರು ಹೇಳಿದ ಹಾಗೆ ಇದೇ ಜುಲೈ 19ರಂದು ನಡೆಯುವ ಈ ಕಾರ್ಯಕ್ರಮ ಇದು 13ನೇಯ ಪ್ರಶಸ್ತಿ. ಪ್ರತಿ ವರ್ಷ 2 ಪ್ರಶಸ್ತಿಗಳನ್ನು ಈ ರಂಗ ಸಂಗಮ ಕಲಾವೇದಿಕೆ ನಮ್ಮ ಅಧ್ಯಕ್ಷತೆಯಲ್ಲಿ ಈ ಮೊದಲು
ಪ್ರಪ್ರಥಮವಾಗಿ LBK ಆಲ್ದಾಳ್ ಅವರು ವಹಿಸ್ಕೊಂಡು ಈ ಕಾರ್ಯವನ್ನು ಈ ರಂಗ ಸಂಗಮ ಕಲಾವೇದಿಕೆಯ ಜೊತೆ ಅವರು ತಮ್ಮ ಅಧ್ಯಕ್ಷತೆಯಲ್ಲಿ ಈ ಪ್ರಶಸ್ತಿಗಳನ್ನು ಹುಡುಕಾಡಿ ಸಮರ್ಥರಾಗಿರುವಂಥ ಎಲ್ಲ ಪ್ರಕಾರದ ಕಲಾವಿದರಿಗೆ ಕೊಡಮಾಡುತ್ತಾ ಬಂದಿತ್ತು. ಅವರು ತೀರಿ ಹೋದ ನಂತರ ಆ ಒಂದು ಅಧ್ಯಕ್ಷತೆಯ ಸ್ಥಾನವನ್ನು ಈ ರಂಗ ಸಂಗಮ ಕಲಾವೇದಿಕೆ ನಮ್ಮ ಹೆಗಲಿಗೆ ಹಾಕಿದೆ. ಎಲ್ಲ ಸದಸ್ಯರು ಮತ್ತು ಈ ರಂಗ ಸಂಗಮದ ಅಧ್ಯಕ್ಷರನ್ನೊಳಗೊಂಡು ಈ ಆಯ್ಕೆ ಸಮಿತಿಯನ್ನು ಒಂದು ದಿನಾಂಕ ನಿರ್ಧಾರ ಮಾಡಿ ನಿರಂತರವಾಗಿ ರಂಗಭೂಮಿಯಲ್ಲಿ ತಮ್ಮ ಸೇವೆಯನ್ನು ಮಾಡಿದವರಿಗೆ ಮತ್ತು ಸರ್ಕಾರದಿಂದ ಯಾವುದೇ ಪ್ರಶಸ್ತಿ ಬರದೇ ಇರುವವರಿಗೆ ವಂಚಿತರಾದಂಥ ಕಲಾವಿದರಿಗೆ ಈ ಆಯ್ಕೆಯನ್ನು ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಈ ಸಂಸ್ಥೆಯ ಅಧ್ಯಕ್ಷರಾಗಲಿ ಅದರ ಜವಾಬ್ದಾರಿಯವರಾಗಲಿ ಯಾವುದೇ ಹಸ್ತಕ್ಷೇಪವನ್ನು ಮಾಡದೆ ಈ ಸಮಿತಿಯ ಗಮನಕ್ಕೆ ಬಿಟ್ಟಿರುತ್ತಾರೆ. ಈ ವರ್ಷ ಪ್ರತಿ ವರ್ಷ ಒಂದು ಹವ್ಯಾಸಿ ಮತ್ತು ಒಂದು ವೃತ್ತಿ ಅನ್ನುವಂಥ ವಿಷಯಗಳನ್ನು ಇಟ್ಟುಕೊಂಡು ಈ ವರ್ಷ ಒಂದು ಒಳ್ಳೆಯ ಆಯ್ಕೆಯನ್ನು ನಾವು ಮಾಡಿದ್ದೀವಿ ಅಂತ ಅನ್ಕೋತೀನಿ. ಈ 2026ನೇ ಸಾಲಿನ ಪ್ರಶಸ್ತಿಯನ್ನು ನಮ್ಮ ರಾಚಯ್ಯ ಸ್ವಾಮಿಗಳು ಕೊಪ್ಪಳದವರು, ಅವರು ನಿರಂತರವಾಗಿ ನಿಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಕಂಪನಿಯಲ್ಲಿ ಇವತ್ತಿಗೂ 50 ವರ್ಷ ನಿರಂತರ ಒಂದೇ ಕಂಪನಿಯಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಅವರು ವಯಸ್ಸಾದರೂ ಕೂಡ ಅವರು ಹಾಸ್ಯ ಪಾತ್ರದಲ್ಲಿ ಇವತ್ತಿಗೂ ಕೂಡ ಅವರು ಆ ಕಂಪ್ನಿಯಲ್ಲಿ ಸೇವೆ ಮಾಡ್ತಾರೆ. ಹಾಗೆಯೇ ಅವರನ್ನು ಕೂಡ ನಾವು ಈ ಪ್ರಶಸ್ತಿಗೆ ಈ ವರ್ಷ ಆಯ್ಕೆ ಮಾಡಿದಾಗ ಭಾಳ ಉತ್ಸಾಹಕತರಾಗಿ ನಮ್ಗೆ ಒಪ್ಪಿದ್ದಾರೆ. ಜುಲೈ 15ರಂದು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಸಯುಗ ಆಸ್ಪತ್ರೆಯಲ್ಲಿ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನಾಚರಣೆಯ ಅಂಗವಾಗಿ ವಿಶೇಷ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಅಂಗವಾಗಿ ಕಲಬುರಗಿಯ ಸೇಡಂ ರಸ್ತೆಯಲ್ಲಿ ಇರುವ ಸಯೋಗ ಆಸ್ಪತ್ರೆಯು 2026ರ ಜುಲೈ 15ರಂದು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮರುನಿರ್ಮಾಣ ಶಸ್ತ್ರಚಿಕಿತ್ಸೆ, ಅಂಗಾಂಗ ಸಂರಕ್ಷಣೆ ಮತ್ತು ಗುಣಪಡಿಸುವಿಕೆ, ಸಂಕೀರ್ಣ ಮರುನಿರ್ಮಾಣ, ತುರ್ತು ಆರೈಕೆ, ಆಧುನಿಕ ಸೌಂದರ್ಯ ಮತ್ತು ಜೀವನ ಶೈಲಿ ಪ್ರಕ್ರಿಯೆಗಳು, ತುರ್ತು ಸಂದರ್ಭಗಳಲ್ಲಿ ಏನು ಮಾಡಬೇಕು, ಒಬ್ಬ ವ್ಯಕ್ತಿಗೆ ಸುಟ್ಟ ಗಾಯಗಳಾದರೆ ಏನು ಮಾಡಬೇಕು, ಕೈ ಅಥವಾ ಬೆರಳು ಕತ್ತರಿಸಲ್ಪಟ್ಟರೆ ಏನು ಮಾಡಬೇಕು ಎಂಬ ವಿಷಯದ ಕುರಿತು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಾಗುವುದು ಎಂದು ಕಲಬುರಗಿ ಜಿಲ್ಲೆಯ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಅಮರೇಶ್ ವಿ ಬಿರಾದಾರ್, MSMH ಪ್ಲಾಸ್ಟಿಕ್ ಸರ್ಜರಿ, DNB ಪ್ಲಾಸ್ಟಿಕ್ ಸರ್ಜರಿ ಇವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಶ್ವೇತಾ ಎ ಬಿರಾದಾರ್ ಸೇರಿದಂತೆ ಇತರರು ಉಪಸ್ಥಿತ. ಈಗ 15 ಜುಲೈ ಬುಧವಾರ ದಿವಸ ವರ್ಲ್ಡ್ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತಿದೆ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ಡೇ ಮಾಡೋದು ಕಾರಣ ಏನು ಅಂದರೆ, ಈಗ ತುಂಬ ಜನಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಅರಿವಿಲ್ಲ. ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ತುಂಬ ಜನ ಅಂತಾರೆ ಬರೀ ಚರ್ಮ ಹಾಕ್ತಾರೆ, ಇಲ್ಲ ಅಂದರೆ ಬರೀ ಕಾಸ್ಮೆಟಿಕ್ ಸರ್ಜರೀಸ್ ಮಾಡ್ತಾರೆ, ಮೂಗು ಸರಿ ಮಾಡ್ತಾರೆ, ಈ ಥರ ಅಂಥೇಳಿ. ನಾವು ಪ್ಲಾಸ್ಟಿಕ್ ಸರ್ಜರಿ ಅಂತಂದಿದ್ರೆ ಇದರಲ್ಲಿ ನಾವು ತುಂಬ ಇದೆ. ಅಂದರೆ ಕ್ಯಾನ್ಸರ್ ರೀಕನ್ಸ್ಟ್ರಕ್ಷನ್, ಈಗ ಒಂದು ಮುಖದ ಭಾಗ ತೆಗೆದಿದ್ದಾಗ ಅದು ರೀಕನ್ಸ್ಟ್ರಕ್ಷನ್ ಮಾಡೋದು, ಆಮೇಲೆ ಕೈ ಕಟ್ಟಾಗಿದ್ದರೆ ಹ್ಯಾಂಡ್ ಸರ್ಜರಿ, ಟೋಟಲ್ ಹ್ಯಾಂಡ್ ಸರ್ಜರಿ ಆಗಿರ್ಬೋದು, ಚರ್ಮ, ಮಾಂಸ, ರಕ್ತನಾಳ ಏನೇ ಕಟ್ಟಾಗಿದ್ರು ಅದು ಮರು ಜೋಡಣೆ ಮಾಡೋದು, ಅದು ಮರು ಪುನರ್ ನಿರ್ಮಾಣ ಮಾಡೋದು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಪಾಸಿಬಲ್ ಇದೆ. ಅದು ಬಿಟ್ಟಿದ್ರೆ ಲಿಂಫೆಡಿಮಾ, ಆನೆ ಕಾಲಾಗಿರುತ್ತೆ, ಕಾಲು ಉಬ್ಬಿದಾಗ, ಕೈ ಉಬ್ಬಿದಾಗ, ಇವೆಲ್ಲ ಮಾಡೋದು ಪ್ಲಾಸ್ಟಿಕ್ ಸರ್ಜರಿಯಲ್ಲೇ ಬರುತ್ತೆ. ಆಮೇಲೆ ಇದ್ರ ಜೊತೆಗೆ ಈಗ ಬರ್ನ್ಸ್ ಆಗಿರುತ್ತೆ. ತುಂಬ ಜನಕ್ಕೆ ನೀವು ನೋಡಿರ್ತೀರಿ, ಕೈ ಎಲ್ಲ ಸುಟ್ಟು ಹೋಗಿದ್ಮೇಲೆ ಹಾಗೆ ಮಡ್ಚ್ಕೊಂಡು ಹೋಗಿರುತ್ತೆ, ಕಾಲು ಮಡ್ಚ್ಕೊಂಡು ಹೋಗಿರುತ್ತೆ, ಕುತ್ತಿಗೆ ಮತ್ತು ಮುಖ ಅಂಟ್ಕೊಂಡು ಹೋಗಿರುತ್ತೆ. ಇವೆಲ್ಲ ಮತ್ತೆ ನಿರ್ಮಾಣ ಮಾಡೋದು ಪ್ಲಾಸ್ಟಿಕ್ ಸರ್ಜರಿ. ಬರ್ತ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ಹುಟ್ಟಿದಾಗ ಏನೇ ಸೀಳ್ ತುಟಿ ಆಗಿರ್ಬೋದು, ಸೀಳ್ ಅಂಗ್ಲ ಆಗಿರ್ಬೋದು, ಕೈ ಅಂಟ್ಕೊಂಡಿದ್ದಾಗಿರ್ಬೋದು, ಒಬ್ಬೊಬ್ರಿಗೆ ಕೈನೇ ಇರೋದಿಲ್ಲ, ಈ ಥರ ಯಾವುದೇ ಬರ್ತ್ ಡಿಫೆಕ್ಟ್ಸ್ ಆಗಿದ್ದು ಇದು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರನೇ ಕರೆಕ್ಷನ್ ಆಗ್ಬೋದು. ಇದು ಬಿಟ್ಟಿದ್ರೆ ಮುಖ ಒಡೆದಿದಾಗ, ಈಗ
ಮುಖ ಮೂಳೆ ಬಿದ್ದಿದ ಮೇಲೆ ಒಡೆದು ಹೋಗುತ್ತೆ, ಪುಡಿ ಪುಡಿ ಆಗುತ್ತೆ. ಅದಕ್ಕೆ ಮತ್ತೆ ನಿರ್ಮಾಣ ಮಾಡೋದೆಲ್ಲ ಪ್ಲಾಸ್ಟಿಕ್ ಸರ್ಜರಿ. ಇದ್ರ ಬಗ್ಗೆ ಅವೇರ್ನೆಸ್ ತುಂಬ ಜನಕ್ಕೆ ಇಲ್ಲೇ ಇಲ್ಲ. ನಮ್ಮ ಹತ್ರ ತುಂಬ ಜನ ಬರ್ತಾರೆ. ಈಗ ಲಾಸ್ಟ್ 10 ವರ್ಷದಿಂದ ನಾನು ಇಲ್ಲಿ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. 10-15 ದಿವಸ ಆಗಿದ್ಮೇಲೆ ಬರ್ತಾರೆ. ಯಾವಾಗ ನಾವು ಪ್ರೀಷಿಯಸ್ ಟೈಮ್ ಅಂತ ಏನು ಹೇಳಿರ್ತೀವಲ್ಲ ಅದು ಹೋಗೋದಾಗಿದ್ಮೇಲೆ ಬರ್ತಾರೆ. ಈ ಕೈ ಬೆರಳು ಇದು ಕಂಪ್ಲೀಟಾಗಿ ಕಟ್ಟಾಗಿತ್ತು ಅಂತಂದರೆ ನಂಗೆ ಒಂದು 6 to 8 ಅವರ್ಸಲ್ಲಿ ಬಂದಿದ್ದರೆ ನಾವು ಮತ್ತೆ ಮರುಜೋಡಣೆ ಮಾಡ್ಬೋದು. ಈಗ ಒಂದು 7-8 ಅವರ್ಸ್ ಅದು ಪ್ರೀಮಿಯಮ್ ಟೈಮ್ ಏನು ಹೋಗಿದ ಮೇಲೆ ಬಂದಿದಾಗ ಅದು ಜೀವ ಹೋಗಿರುತ್ತೆ, ಅವಾಗ ನಾವೇನು ಮಾಡೋಕ್ಕಾಗೋದೇ ಇಲ್ಲ. ಇದು ಬಿಟ್ಟಿದ್ರೆ ಈಗ ಎಮರ್ಜೆನ್ಸಿಯಲ್ಲಿ ಈಗ ಕೈ ಕಟ್ಟಾಯಿತು ಅಂದರೆ ಇದು ಒಂದು ಇಂಪಾರ್ಟೆಂಟ್. ನಾವು ಏನು ಮಾಡಬೇಕು ಅಂಥೇಳಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಸೊ ಕಟ್ಟಾಗಿತ್ತು ಅಂತಂದಿದ್ರೆ ಕಟ್ಟಾಗಿರೋ ಒಂದು ಕ್ಲೀನ್ ಕ್ಯಾರಿ ಬ್ಯಾಗಲ್ಲಿ ಹಾಕಿ, ಅದು ಕ್ಲೀನ್ ಕ್ಯಾರಿ ಬ್ಯಾಗ್, ಇನ್ನೊಂದು ಕ್ಯಾರಿ ಬ್ಯಾಗ್ ಅದರಲ್ಲಿ ಒಂದು ನೀರು ಹಾಕಿ ಕ್ಯಾರಿ ಬ್ಯಾಗಿಂದ ಹಾಸ್ಪಿಟಲ್ಗೆ ತೊಗೊಂಡ್ಬರ್ಬೇಕು. ಈ ಬಾಡಿ ಪಾರ್ಟಲ್ಲಿ ಏನು ಕಟ್ಟಾಗಿದೆ ಅಲ್ಲಿ ರಕ್ತಸ್ರಾವ ಆಗ್ತಾಯಿದ್ರೆ ಒಂದು ಕ್ಲೀನ್ ಬಟ್ಟೆ ಹಾಕಿದರೆ ಸಾಕು, ಅದು ರಕ್ತಸ್ರಾವ ನಿಂತುಬಿಡುತ್ತೆ. ತಂದು ಹಾಸ್ಪಿಟಲ್ಗೆ ಬಂದಿದ್ರೆ ಸಾಕಾಗುತ್ತೆ. ಆ ಟೈಮಲ್ಲಿ ನೀರು, ಜ್ಯೂಸು, ಬಾಯಿಂದ ಏನೂ ಕೊಡಬಾರ್ದು. ಆ್ಯಕ್ಸಿಡೆಂಟ್ ಆಗಿದ್ಮೇಲೆ ಯಾವುದೇ ಪೇಷಂಟ್ ಇರಲಿ, ನೀವು ಆಪ್ರೇಷನ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಏನೂ ಕೊಡಬಾರ್ದು. ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಸೆಕೆಂಡ್, ತುಂಬ ಜನ ಕೇಳ್ತಾರೆ, ಈಗ ನಾವು ಬರ್ನ್ಸ್ ಆಗಿದಾಗ ಏನು ಮಾಡಬೇಕು, ಮನೆಯಲ್ಲಿ ಈಗ ಸುಟ್ಟಿತು, ನನಗೆ ಎಣ್ಣೆ ಬಿದ್ದು ಸುಟ್ಟೋಯ್ತು ಅಂತಂದಿದ್ರೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ನೀರು ಹಾಕಿ, ಅದು ಕಾವು ಕಮ್ಮಿ ಆಗೋವರೆಗೂ ಕಂಟಿನ್ಯೂಸ್ ಆಗಿ ನೀರು ಹಾಕಿ, ಒಂದು ಕ್ಲೀನ್ ಬಟ್ಟೆ, ಯಾವುದಾದ್ರೂ ಕಾಟನ್ ಕ್ಲೀನ್ ಬಟ್ಟೆ ಇತ್ತು ಅಂದರೆ ಕ್ಲೀನ್ ಬಟ್ಟೆ ಹಾಕ್ಕೊಂಡು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಬಂದಿದ್ದರೆ ಸಾಕಾಗುತ್ತೆ. ಇವುದರಿಂದನೇ ನಾವು ತುಂಬ ಜನಕ್ಕೆ ನಾವೇನು ಇನ್ಫೆಕ್ಷನ್ ಇರಲಿಲ್ಲ, ಅರ್ಲಿ ಸ್ಟೇಜಲ್ಲೇ ಬಂದಿದ್ದರೆ ವಿದೌಟ್ ಸರ್ಜರಿನೂ ನಾವು ಬರ್ನ್ಸ್ ಗಾಯ ವಾಸಿ ಮಾಡ್ಬೋದು. ಲೇಟಾಗಿ ಬಂದಿದ್ದರೆ ಅದಕ್ಕೆ ಮತ್ತೆ ಸರ್ಜರಿ ಬೇಕಾಗ್ಬೋದು. ಈಗ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ಡೇ ನಾವು ಲಾಸ್ಟ್ ಒಂದು 10 ವರ್ಷದಿಂದ ಇಲ್ಲಿ ಕಲಬುರಗಿಯಲ್ಲಿ ಮಾಡ್ತಾಯಿದ್ದೀವಿ. ಇನ್ನೂ ಜಾಸ್ತಿ ಅರಿವು ಬರಬೇಕು ಜನದಲ್ಲಿ, ಅಷ್ಟು ಅರಿವಿಲ್ಲ ಇದ್ರ ಬಗ್ಗೆ. ಇದು ನಮಗೆ ಹೆಮ್ಮೆ ಪಡೋಂಥ ಮಾತೇನು ಅಂತಂದರೆ ಪ್ಲಾಸ್ಟಿಕ್ ಸರ್ಜರಿ ಶುರುವಾಗಿದ್ದು ಇಂಡಿಯಾದಲ್ಲೇ. ಸುಶ್ರುತ ಅಂತೇನು ನಾವು ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತೀವಿ, ಅವ್ರು ಭಾರತದಲ್ಲಿ ಒಂದು 2000 ವರ್ಷ ಹಿಂದ್ಗಡೆನೇ ಶುರು ಮಾಡಿದ್ದು. ಸೊ ವಿಶ್ವದಲ್ಲೆಲ್ಲ ಈಗ ಫೇಮಸ್ ಆಗಿರೋದು ಒಂದು 100 ಇಯರ್ಸಿಂದ ಅಷ್ಟೇ. ಬಟ್ ಭಾರತ ದೇಶದಲ್ಲಿ 2000 ವರ್ಷದಿಂದನೂ ನಡೀತಾ ಇದೆ. ನಾಳೆ ಪ್ರೋಗ್ರಾಮ್ ಬಗ್ಗೆ ಹೇಳಬೇಕಂದ್ರೆ ನಾಳೆ 10:30 ಬೆಳಗ್ಗೆ 10:00 ನಾವು ಸಹಯೋಗ್ ಆಸ್ಪತ್ರೆಯಲ್ಲಿ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ಡೇ ಆಚರಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯ ಅಧ್ಯಕ್ಷರಾಗಿ ಡಾಕ್ಟರ್ ಸಂಗಣ್ಣಗೌಡ ಪಿ ಅವರು, ಡೆಪ್ಯೂಟಿ ಕಮಿಷನರ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಲಬುರಗಿ, ಅವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ಡಾಕ್ಟರ್ ಶ್ವೇತಾ ಅವರು ಇರ್ತಾರೆ, ಡಾಕ್ಟರ್ ವಿ ಬಿರಾದರ್ ಸೀನಿಯರ್ ಜನರಲ್ ಸರ್ಜನ್, ಡಾಕ್ಟರ್ ಸಂಗಮೇಶ್ ತಾಂಬುರೆ, ಡಾಕ್ಟರ್ ರವಿ ರಾರಾಮ್, ಡಾಕ್ಟರ್ ಅರವಿಂದ್, ಆಮೇಲೆ ಸಮಸ್ತ ಹಾಸ್ಪಿಟಲ್ ಸ್ಟಾಫ್, ನರ್ಸಿಂಗ್ ಸ್ಟಾಫ್ ಎಲ್ಲರೂ ಇರ್ತಾರೆ. ಅದರಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇದೆ. ಅದರ ಆದಮೇಲೆ ನಾವು ಒಂದು ಫ್ರೀ ಕ್ಯಾಂಪ್ ಇಟ್ಟಿದ್ದೀವಿ. ಪ್ಲಾಸ್ಟಿಕ್ ಸರ್ಜರಿ ಸಂಬಂಧ ಇರುವಂಥ ಯಾವುದೇ ಕಾಯಿಲೆ ಇರಲಿ, ಅದ್ರ ಜೊತೆಗೆ ಡಯಾಬಿಟೀಸ್, ಹೈಪರ್ಟೆನ್ಷನ್ ಯಾವುದೇ ಇದು ಇದ್ದರೂ ಅದನ್ನು ನಾವು ಅಲ್ಲಿ ಟ್ರೀಟ್ಮೆಂಟ್ ಕೊಡೋಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಾಳೆ ಬೆಳಗ್ಗೆ 10:30 ಗಂಟೆಯಿಂದ 2 ಗಂಟೆವರೆಗೂ ಸಹಯೋಗ್ ಹಾಸ್ಪಿಟಲ್, NGO ಕಾಲೋನಿ, ಸೇಡಂ ರೋಡ್, ಕಲಬುರಗಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.